ಹಾಯ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ನೇಹಾ. ಫುಲ್ ಬಿಗ್ ಬಾಸ್ ರಕ್ಷಿತಾ ಇನ್ಸ್ಪಿರೇಷನ್ಲಿ ಇವತ್ತು ವ್ಲಾಗ್ ಸ್ಟಾರ್ಟ ಮಾಡೇನ್ರಿ. ಮತ್ತೊಂದು ಸಿಹಿ ಸುದ್ದಿ ಏನಂತಂದ್ರೆ ಇವತ್ತು ನಾವು ಬೆಂಗಳೂರಿನಾಗ ಹೋಳಿಗೆ ಹೊಡ್ಕೊಂಡು ಹೊಂಟಿದ್ದು. ಸೊ ಏನು ಕೋಇನ್ಸಿಡೆನ್ಸ್ ಅಲ್ಲ, ಫಸ್ಟ್ ವ್ಲಾಗ ಹೋಳಿಗೆಯಿಂದ ಸ್ಟಾರ್ಟ್ ಆಗತ್ತೈತಿ. ಮತ್ತು ಮೇ ಬಿ ಶಾರ್ಕ್ ಟ್ಯಾಂಕ್ನಾಗ ಬಂದಿರೋ ಭಾಸ್ಕರ್ಸ್ ಮನೆ ಹೋಳಿಗೆಯನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀವಿ. ವಿಡಿಯೋ ಒಳಗೆ ಹೋಳಿಗೆದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬೆಂಗಳೂರಿನಾಗ ಅಂತ ತೋರಿಸೇನಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಲೆಟ್ಸ್ ಗೋ ಫಾರ್ ಹೋಳಿಗೆ ಶಾಪಿಂಗ್. ಸೊ ಫಸ್ಟ್ ಗಾಡ್ಯಾಗ ಪೆಟ್ರೋಲ್ ಹಾಕೊಂಡ್ರಿ. ಈಗ ನಾನು ಜೀಜು ಹೊಂಟೇವ್ರಿ ಹೋಳಿಗೆ ಹುಡ್ಕ್ಯಾಡ್ಕೊಂತ. ಫೈನಲಿ ನಮಗೆ ಮಹೇಂದ್ರ ಸೌತ್ ಹೋಳಿಗೆ ಮನೆ ಅಂತ ಸಿಕ್ತ್ರಿ. ಆ್ಯಕ್ಚುಲಿ ನಾವು ಕಡಲೆಬೇಳೆ ಹೋಳಿಗೆ ಕೇಳಕ್ಕೆ ಬಂದಿದ್ದು, ಬಟ್ ಅವ್ರ ಕಡೆ ಅದು ಇರಲಿಲ್ಲ. ಸೊ ಸ್ಯಾಂಪಲ್ಗಂತ ತೊಗರಿಬೇಳೆ ಹೋಳಿಗೆ ಮತ್ತು ಒಂದು ಕೊಬ್ಬರಿ ಹೋಳಿಗೆನ ಆರ್ಡರ್ ಮಾಡಿದ್ವಿ ರೀ. ತೊಗರಿಬೇಳೆ ಹೋಳಿಗೆ ಅಂತೂ ಫುಲ್ ಸ್ವೀಟ್ ಆಗಿತ್ತು. ಮತ್ತು ತೊಗರಿಬೇಳೆ ಹೋಳಿಗೆ 20 ರೂಪಾಯಿ. ಮತ್ತು ಇಲ್ಲಿ ನೋಡ್ರಿ ಕೊಬ್ಬರಿ ಹೋಳಿಗೆನೂ ಅವ್ರು ತಂದು ಕೊಟ್ಟರು. ಕೊಬ್ಬರಿ ಹೋಳಿಗೆ ಅಂತೂ ಕೌಂಟ್ ಕೊಬ್ಬರಿಗತ್ಲೆ ವಾಸ ಬರತ್ತಿತ್ತು. ಹೊಟ್ಟೆ ಚಲೋ ಇಲ್ಲಾಗಿತ್ತು ರೀ ಆ ಕೊಬ್ಬರಿ ಹೋಳಿಗೆ. ಸೊ ಇಲ್ಲಿ ತೊಗರಿಬೇಳೆ ಹೋಳಿಗೆ 20 ರೂಪಾಯಿ ಮತ್ತು ಕೊಬ್ಬರಿ ಹೋಳಿಗೆನೂ 22 ರೂಪಾಯಿನೋ 20 ರೂಪಾಯಿ ಐತ್ರಿ ಅದು. ಬಟ್ ಹೈಜಿನಿಕ್ ಆಗಿನೂ ಅಷ್ಟು ನನಗೆ ಅನಿಸ್ಲಿಲ್ಲ. ಸೊ ಐ ವಿಲ್ ನಾಟ್ ರಿಕಮೆಂಡ್ ದಿಸ್ ಪ್ಲೇಸ್ ಟು ಎನಿ ಒನ್. ಸೊ ನೆಕ್ಸ್ಟ್ ಶಾರ್ಕ್ ಟ್ಯಾಂಕ್ ಫೇಮಸ್ ಭಾಸ್ಕರ್ಸ್ ಮನೆ ಹೋಳಿಗೆಗೆ ಬಂದು ಮುಟ್ಟಿದ್ವಿ ರೀ. ಇಲ್ಲಿ ನಾವು ಕಡಲೆಬೇಳೆ ಹೋಳಿಗೆದ ಚೌಕಶಿ ಮಾಡಿದಾಗ ಅವ್ರು ನಾವು ಇಲ್ಲೇನು ಅದೆಲ್ಲ ಮಾಡಂಗಿಲ್ಲ, ಓನ್ಲಿ ಕಾಯಿ ಹೋಳಿಗೆ, ಕೊಬ್ಬರಿ ಸಕ್ಕರೆ ಹೋಳಿಗೆ, ತೊಗರಿಬೇಳೆ ಹೋಳಿಗೆ ಅದೆಲ್ಲ ಹೇಳಿದ್ರು ರೀ. ಸೊ ನಾವು ಇಲ್ಲೇ ಒಂದು ಕೊಬ್ಬರಿ ಹೋಳಿಗೆ ತಿನ್ಲಿಕ್ಕಂತ ಆರ್ಡರ್ ಮಾಡಿದ್ವು. ಮತ್ತು ಇವ್ರ ಹೋಳಿಗೆಗಳ ಜೊತೆನ ಈ ಥರ ಬೇರೆ ಬೇರೆ ಐಟಮ್ಸ್ನು ಭಾಳ ಮಾರ್ತಾರೆ ರೀ. ಅಂದ್ರೆ ಇವನ್ ಪುಂಕ್ನಿ, ಆಮೇಲೆ ಕುರ್ಕುರೆ ಆ ಥರ ಇಲ್ಲಿ ನೀವು ನೋಡ್ಬೋದು ಎಲ್ಲನೂ ಮಾರ್ತಾರೆ. ಆಮೇಲೆ ಇಲ್ಲಿ ಜನ ಹಂಗೆ ಹೋಳಿಗೆನೂ ತಿನ್ನಕ್ಕೆ ಬರತ್ತಿತ್ತು ರೀ. ಆಮೇಲೆ ಈ ಮದ್ದೂರು ವಡೆ ಅದು ಇದೂ ಅಂತ ಫುಲ್ ಎಲ್ಲ ಆರ್ಡರ್ ಮಾಡಿ ತಿನ್ನತ್ತಿದ್ರು. ನಾವು ನಮ್ಮ ಹೋಳಿಗೆ ಕಾಯತ್ತಿದ್ದು ನೋಡ್ಬೋದು ನೀವು ಇಲ್ಲೇ. ಫೈನಲಿ ನಮ್ಮ ಕೊಬ್ಬರಿ ಹೋಳಿಗೆ ಬಂತ್ರಿ ತಿನ್ನಲಿಕ್ಕೆ. ಭಾಳ ಬಿಸಿ ಇರೋ ಕಾರಣ ನಮ್ಮ ಜೀಜು ತಲೆ ಓಡಿಸಿ ಅದನ್ನು ಫ್ಯಾನ್ ಮುಂದೆ ಆರಾಕಂತ ಇಟ್ರಿ. ಸೊ ಲಾಸ್ಟಕ್ಕೆ ಫ್ಯಾನ್ ಮುಂದೆ ಅದನ್ನು ಆರಿಸಿ ಮಾಡಿ ನಾವು ತಿಂದ ಚಲೋ ಅನಿಸ್ತಿ ನಂಗೆ. ಓವರ್ ಆಲ್ ಹೈಜಿನಿಕ್ ಒಳಗೆ ಕಂಪೇರ್ ಮಾಡಿದ್ರೂ ಫುಲ್ ಚಲೋ ಅನಿಸ್ತು. ಆಮೇಲೆ ಟೇಸ್ಟ್ ವೈಸೂ ಇಲ್ಲೇನು ಕೌಂಟ್ ಕೊಬ್ಬರಿದು ವಾಸ ಬರಲಿಲ್ಲ. ಇಲ್ಲೇ ಚಲೋನ ಅನಿಸಿತ್ತು ರೀ. ಮತ್ತು ಓವರ್ ಆಲ್ ನನಗೆ ಭಾಸ್ಕರ್ಸ್ ಹೋಳಿಗೆ ಮನೆ ಚಲೋ ಅನಿಸ್ತು. ಸೊ ಐ ರೆಕಮೆಂಡ್ ದಿಸ್ ಪ್ಲೇಸ್ ಟು ಆಲ್ ಅಂತ ಹೇಳ್ತೀನಿ. ಮತ್ತು ಟೇಸ್ಟ್ ವೈಸೂ ನನಗೆ ಕೊಬ್ಬರಿ ಹೋಳಿಗೆ ಚಲೋ ಅನಿಸ್ತು. ಭಾಳ ಏನು ಸಿಹಿನೂ ಇರಲಿಲ್ಲ, ಸಪ್ಪಗಿರಲಿಲ್ಲ, ಓವರ್ ಆಲ್ ಬ್ಯಾಲೆನ್ಸ್ಡ್ ಇತ್ತು. ಬರ್ತಾ ಅಲ್ಲೇ ಕೆರ್ಬ್ಯಾವ್ ಸಿಕ್ತು, ಕೆರ್ಬ್ಯಾವ್ ತೊಗೊಂಡೆ ಮನೆ ಕಡೆ ಹೊಂಟೇವ್ರಿ. ಫೈನಲಿ ಮನೆಗೆ ಬಂದು ರೀಚ್ ಆದ್ರಿ. ರೀ. ಮತ್ತು ಮಾವಿನಕಾಯಲ್ಲಿ ಫಸ್ಟ್ ಟೈಮ್ ಕೊಂಡು ತೊಗೊಂಡಿದ್ನಿ, ಅದ್ರ ರಿಯಾಕ್ಷನ್ ನೋಡ್ರಿ. 60 ರೂಪಾಯಿಗಳು ಶುಭಾಂಗಿ ಕುಲಕರ್ಣಿ. ಫಸ್ಟ್ ಟೈಮ್ ಆಯುಷ್ನ್ಯಾಗ ಇದನ್ನು ಕೊಂಡು ತಂದು ರೀ. ಬೆಂಗಳೂರಿನಾಗ ಬರೋಣ 60 ರೂಪಾಯಿ ಕೊಟ್ಟು ಭಾಳ ಮಾನಸಿಕ ಆಗತ್ತೈತಿ. ನಮ್ಮ ಊರಾಗ ಹೆಂಗೆ ಬೇಕಾದಂಗೆ ನಾಶ ಮಾಡ್ತಿದ್ದು, ಬೇರೆದವ್ರಿಗೆಲ್ಲ ಕೊಡ್ತಿದ್ದು. ಸ್ವಂತ ಹೊಲ ಇದ್ದು ಈಗ ಬೆಂಗಳೂರಿನಾಗ ಇಲ್ಲಿ ಕೊಂಡು ತೊಗೊಂಡ್ರೆ ಎಷ್ಟು ಮಾನಸಿಕ ಆಗ್ತಿರೋದು ನಮಗೆ ಅಷ್ಟೇ ಗೊತ್ತು. ಮಾವಿನಲ್ಲಿ ಕೊಂಡು ತಂದ ಭಾಳ ಮಾನಸಿಕ ಆಗೇನ್ರಿ. ಈ ವ್ಲಾಗ್ ಅಂತೂ ನನ್ನ ಕಡೆ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ. ಇದರಿಂದ ಹೊರಗೆ ಬರೋಕೆ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗೈತೆ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಥ್ಯಾಂಕ್ ಯು. ಸಿಗೋನು ನೆಕ್ಸ್ಟ್ ವ್ಲಾಗ್ ಒಳಗಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.